ಇದೆಯಲ್ಲ ಇದು ಈ ಥರದ್ದು ಷಡ್ಯಂತ್ರ ಮಾಡಿ ನಾವು ಚುನಾವಣೆ ಗೆಲ್ಲಬೇಕು ಅಂತ ಏನು ಭ್ರಮೆನಲ್ಲಿದ್ದಾರಲ್ಲ ಬಿಜೆಪಿಯವರು, ಇದಕ್ಕೆ ತಕ್ಕ ಪಾಠವನ್ನು ಜನ ಕಲಿಸ್ತಾರೆ. ಈ ಥರ ಮಾಡಿ ಎದುರಿಸಿ ಈ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಂಡು ಚುನಾವಣೆ ಗೆಲ್ತೀವಿ ಅಂತ ಅನ್ಕೊಂಡಿದ್ರೆ ಅವರಂಥ ಮೂರ್ಖರು ಯಾರೂ ಇಲ್ಲ. ಇದಕ್ಕೆ ನಾವು ಹೋರಾಟ ಮಾಡ್ತೀವಿ, ಇದರ ವಿರುದ್ಧ ಮತ್ತೆ ತೀವ್ರವಾದಂಥ ಪ್ರತಿಭಟನೆಯನ್ನು ಕೂಡ ಇವತ್ತು ಮಾಡ್ತೀವಿ. ಇವತ್ತು ಮಾಡ್ತಾ ಇದ್ದೀವಿ 2 o'clock. ಮಾಡಲಿ ಬೇಡ ಅಂತ ಹೇಳಿದ್ರು. ವೈ ದೇ ಆರ್ ಸೆಲೆಕ್ಟೆಡ್ ಓನ್ಲಿ ಅಟ್ ದಿ ಟೈಮ್ ಆಫ್ ದಿ ಎಲೆಕ್ಷನ್? ವೈ ದೇ ಆರ್ ಡೂಯಿಂಗ್ ಇಟ್? ಬಿಜೆಪಿ ಅವ್ರು ಯಾರು ಇಲ್ವೋ ಹಣ ಕಪ್ಪಣ ಹೊಡೆದು ಮಾಡಿರೋರು? ಯಾರನ್ನು ಮಾಡಿದ್ದಾರೆ ಹೇಳಿಯಪ್ಪ? ಬಿಜೆಪಿ ಅವ್ರನ್ನ ಒಬ್ಬರನ್ನು ತೋರಿಸಿ. ಯಾರು ಮಾಡಿದ್ದಾರೆ ಬಿಜೆಪಿ ಅವ್ರನ್ನ ಹೇಳಿಯಪ್ಪ? ನೀವು ಹೇಳಿದ್ರೆ ನಿಮ್ಗೆ ಯಾರು ಜ್ಞಾಪಕ ಇದ್ದಾರ? ಈಶ್ವರಪ್ಪನ ಮಾಡಿದಾರ, ಯಡಿಯೂರಪ್ಪನ ಮಾಡಿದಾರ, ಜಗದೀಶ್ ಶೆಟ್ಟರ್ ಮಾಡಿದಾರ, ಅಶೋಕನ್ ಮಾಡಿದಾರ? ಏನ್ ಇವರೆಲ್ಲ ಸತ್ಯ ಹರಿಶ್ಚಂದ್ರರ? ಯಾರ ಮನೆ ತೋರಿಕೆ ಮಾಡಿದ್ರಿ? ಏನ್ ಮಾಡಿದ್ರಿ? ಶೋಭಾ ಕರಂದ್ಲಾಜೆ ಮಾಡಿ ಮನೆ ಮಾಡಿದಾರ? ಇಲ್ಲ, ನಮಗೇನ್ ಭಯ ಇಲ್ರಿ, ನಮಗೇನ್ ಭಯ ಇಲ್ಲ. ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ, ಎಲೆಕ್ಷನ್ ಅಲ್ಲಿ ಪಾಪ ನಮ್ಮ ಕಾರ್ಯಕರ್ತರೆಲ್ಲ ಭಯ ಹುಟ್ಟಿಸ್ಬಿಡ್ತಾರೆ. ಅವ್ರಿಗೆ ಎದುರ್ಕತೀವಿ ಅಂತಲ್ಲ, ನಾವು ಕಾರ್ಯಕರ್ತರು ಭಯ ಭೀತರಾಗ್ಬಿಡ್ತಾರೆ, ನಮ್ಮ ಮುಖಂಡರುಗಳು ಭಯ ಭೀತರಾಗ್ಬಿಡ್ತಾರೆ, ಅವ್ರ ಮೂವ್ಮೆಂಟ್ ತೊಂದರೆ ಆಗುತ್ತೆ. ಅದಕ್ಕೆ ಎದುರ್ಕತೀವಿ ಹೊರತು ಈ ರೈಡ್ಗಳಿಗೆಲ್ಲ ಎದುರ್ಕೊಳ್ಳಲ್ಲ. ಓಕೆ, ಇದು ಸಿದ್ದರಾಮಯ್ಯ ಅವರ ಹೇಳಿಕೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ. ಸಿದ್ದರಾಮಯ್ಯ ಇಲ್ಲಿ ಹೇಳ್ತಾ ಇದ್ರು, ಯಾಕೆ ಎಲೆಕ್ಷನ್ ಟೈಮಲ್ಲೇ ಯಾಕೆ ದಾಳಿ ಮಾಡಿದ್ದು, ಬರೀ ನಮ್ಮ ಮೇಲೆ ಯಾಕೆ, ಬಿಜೆಪಿಯವ್ರ ಮೇಲೆ ಯಾಕೆ ಮಾಡಿಲ್ಲ ಅನ್ನುವಂಥ ಒಂದು ಅಬ್ಜೆಕ್ಷನ್ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಹೀಗೆಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಂಡು ನಮ್ಮನ್ನ ಹೆದರಿಸ್ತೀವಿ ಅಂತ ಹೇಳಿದ್ರೆ, ಚುನಾವಣೆ ಗೆಲ್ತೀವಿ ಅಂತ ಹೇಳಿದ್ರೆ ಅದು ಕನಸು, ಅದು ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. 2 ಗಂಟೆಗೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಅನ್ನುವಂಥ ಒಂದು ಹೇಳಿಕೆಯನ್ನ ಕೂಡ ಸಿದ್ದರಾಮಯ್ಯ ನೀಡಿದ್ದಾರೆ.